ನಮಸ್ಕಾರ ಸ್ನೇಹಿತರೆ, MD ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ವಿಷಯ ಒಂದಾನೊಂದು ಕಾಲದ ಚಿತ್ರದ ವಿಮರ್ಶೆ. ಒಂದಾನೊಂದು ಕಾಲದಲ್ಲಿ ಒನ್ಸ್ ಅಪಾನ್ ಅ ಟೈಮ್ 1978ರ ಭಾರತೀಯ ಕನ್ನಡ ಭಾಷೆಯ ಮಹಾಕಾವ್ಯ. ಗಿರೀಶ್ ಕಾರ್ನಾಡ್ ಸಹ ರಚನೆ ಮತ್ತು ನಿರ್ದೇಶನದೊಂದಿಗೆ ಭಾಸ್ಕರ್ ಚಂದಾರ್ವರ್ಕರ್ ಧ್ವನಿಪಥವನ್ನು ಹೊಂದಿದ್ದಾರೆ. ಇದರಲ್ಲಿ ಶಂಕರನಾಗ್ ಮತ್ತು ಅಕ್ಷತಾ ರಾವ್ ಅವರ ಮೊದಲ ಅಭಿನಯವಿದೆ. ಈ ಚಿತ್ರದ ಮೂಲಕ ಕವಿತಾ ಕೃಷ್ಣಮೂರ್ತಿ, ಜಪಾನಿನ ನಿರ್ದೇಶಕ ಅಕಿರಾ ಕುರೋಸಾವಾಸುಮುರಾಯ್ ಚಲನಚಿತ್ರಗಳ ಪ್ರಭಾವವನ್ನು ಹೊಂದಿದೆ. ಅವರಿಗೆ ಕಾರ್ನಾಡ್ ತಮ್ಮ ಋಣಿ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಆಧುನಿಕ ದೃಷ್ಟಿಕೋನದೊಂದಿಗೆ ಮಧ್ಯಕಾಲೀನ ಸನ್ನಿವೇಶದಲ್ಲಿ ಯೋಧನ ನೀತಿ ಸಂಹಿತೆಯನ್ನು ನಿರೂಪಿಸುವುದಕ್ಕಾಗಿ ಈ ಚಿತ್ರವು 1978ರ ಕನ್ನಡದ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ತೀರ್ಪುಗಾರರು ಉಲ್ಲೇಖಿಸಿದಂತೆ ಈ ಚಿತ್ರವು ಅತ್ಯುತ್ತಮ ಹೊರಾಂಗಣ ಛಾಯಾಗ್ರಹಣ, ಉನ್ನತ ಮಟ್ಟದ ನಟನೆ ಮತ್ತು ಗಮನ ಸೆಳೆಯುವ ಅಲಂಕಾರವನ್ನು ಹೊಂದಿದೆ. ಚಿತ್ರದಲ್ಲಿನ ಅವರ ಕೆಲಸಕ್ಕಾಗಿ ಶಂಕರ್ನಾಗ್ 7ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಬೆಳ್ಳಿ ನವಿಲು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಈ ಚಲನಚಿತ್ರವು ಮೇ 17, 1982ರಂದು 50 ರಾಕ್ ಫೆಲ್ಲರ್ ಪ್ಲಾಜಾದಲ್ಲಿರುವ ದಿ ಗಿಲ್ಡ್ ಥಿಯೇಟರ್ನಲ್ಲಿ ಬಿಡುಗಡೆಯಾಯಿತು. ದಿ ನ್ಯೂಯಾರ್ಕ್ ಟೈಮ್ಸ್ನ ಮುಖ್ಯ ಚಲನಚಿತ್ರ ವಿಮರ್ಶಕ ವಿನ್ಸೆಂಟ್ ಕ್ಯಾನ್ಬಿ ಈ ಚಲನಚಿತ್ರವನ್ನು ವಿಲಕ್ಷಣ ಮತ್ತು ಕೊನೆಯಲ್ಲಿ ನೆಲದ ಮೇಲಿನ ಎಲ್ಲಾ ದೇಹಗಳನ್ನು ನೋಡಿದಾಗ ಆಶ್ಚರ್ಯಕರವಾಗಿದೆ, ಸಿಹಿ ಸ್ವಭಾವದ್ದಾಗಿದೆ ಎಂದು ಕರೆದರು. 1995ರ ವಿಲ್ಸನ್ ಎಸ್ ಐಸೆನ್ಹೋವರ್ ವಿಚಾರ ಸಂಕಿರಣದ ಫ್ರೇಮಿಂಗ್ ಸೊಸೈಟಿ ಎ ಸೆಂಚುರಿ ಆಫ್ ಸಿನಿಮಾದ ಭಾಗವಾಗಿ ಚಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ಶ್ರೈವರ್ ಹಾಲ್ನಲ್ಲಿ ಅಕ್ಟೋಬರ್ 18, 1995ರಂದು ಅಮೆರಿಕನ್ ಪ್ರಥಮ ಪ್ರದರ್ಶನಕ್ಕಾಗಿ ಈ ಚಿತ್ರವನ್ನು ಇಂಗ್ಲಿಷ್ಗೆ ಉಪಶೀರ್ಷಿಕೆ ಮಾಡಲಾಯಿತು. ಎಲ್ಲರೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಈಗ ಪರದಾಡ್ತಾ ಇದ್ದಾರೆ. ಆವಾಗಲೇ ನಮ್ಮ ಶಂಕರ್ನಾಗ್ ಅವರು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾನ ಮಾಡಿದ್ದಾರೆ. ಸಾಗರದ ಕಾಲದಲ್ಲಿ ನಿರ್ದೇಶಕರು ಗಿರೀಶ್ ಕಾರ್ನಾಡ್ ಅವರು, ಬರೆದವರು ಕೃಷ್ಣ ಬಸರೂರು, ಗಿರೀಶ್ ಕಾರ್ನಾಡ್. ಚಿತ್ರಕಥೆ ಬರೆದವರು ಕೃಷ್ಣ ಬಸರೂರು, ಗಿರೀಶ್ ಕಾರ್ನಾಡ್ ಅವರು. ನಿರ್ಮಿಸಿದವರು JN ಲಕ್ಷ್ಮೀಪತಿ, KN ನಾರಾಯಣ್. ನಟಿಸುತ್ತಿದ್ದಾರೆ ಶಂಕರ್ನಾಗ್, ಸುಂದರ್ ಕೃಷ್ಣ ಅರಸ್, ಅಕ್ಷತಾ ರಾವ್. ಛಾಯಾಗ್ರಹಣ ಅಪೂರ್ವ ಕಿಶೋರ್ ಬೀರ್. ಸಂಪಾದಿಸಿದವರು P ಭಕ್ತವತ್ಸಲಂ. ಸಂಗೀತ ನೀಡಿದವರು ಭಾಸ್ಕರ್ ಚಂದಾರ್ವರ್ಕರ್. ನಿರ್ಮಾಣ ಕಂಪನಿ LN ಕಂಬೈನ್ಸ್. ಬಿಡುಗಡೆ ದಿನಾಂಕ 1978. ಚಾಲನೆಯ ಸಮಯ 137 ನಿಮಿಷಗಳು. ದೇಶ ಭಾರತ, ಭಾಷೆ ಕನ್ನಡ. ಗಂಡುಗಲಿ ಶಂಕರ್ನಾಗ್ ಒಬ್ಬ ಕೂಲಿ ಸೈನಿಕನಾಗಿದ್ದು ಗಾಯಗೊಂಡ ಇಬ್ಬರು ಶತ್ರು ಸೈನಿಕರ ಜಾಡಿ ಹಿಡಿಯುವಾಗ ಸೈನಿಕರ ಗುಂಪನ್ನು ಎದುರಿಸುತ್ತಾನೆ. ಕೊನೆಗೆ ಅವರನ್ನು ರಕ್ಷಿಸುತ್ತಾನೆ ಮತ್ತು ಅವರ ಮುಖ್ಯಸ್ಥನ ಬಳಿ ಕರೆದೊಯ್ಯುತ್ತಾನೆ. ಅವನು ತನ್ನ ಸೈನಿಕರಿಗೆ ಮುಖ್ಯಸ್ಥನ ಸಹೋದರ ಅವನ ಶತ್ರು ವಿರುದ್ಧ ಹೋರಾಡಲು ತರಬೇತಿ ನೀಡಲು ಅವನನ್ನು ನೇಮಿಸಿಕೊಳ್ಳುತ್ತಾನೆ. ಅಲ್ಲಿರುವಾಗ ಗಂಡುಗಲಿ ಮುಖ್ಯಸ್ಥನ ಹಿರಿಯ ಸಹೋದರ ಜಯಕೇಶಿಯ ಮಗನೊಂದಿಗೆ ಸ್ನೇಹ ಬೆಳೆಸುತ್ತಾನೆ. ಅವನನ್ನು ಅವನ ಚಿಕ್ಕಪ್ಪ ದನಗಳನ್ನು ಮೇಯಿಸಲು ಒಪ್ಪಿಸುತ್ತಾನೆ. ಜಯಕೇಶಿ ಗಂಡುಗಲಿನ ತನ್ನ ಭೂಮಿಯನ್ನು ಮರಳಿ ಪಡೆಯಲು ಮತ್ತು ಅವನನ್ನು ಮತ್ತೆ ಮುಖ್ಯಸ್ಥನಾಗಿ ಮಾಡಲು ಸಹಾಯ ಮಾಡುವಂತೆ ಕೇಳುತ್ತಾನೆ. ಗಂಡುಗಲಿ ತಾನು ಕೇವಲ ಕೂಲಿ ಸೈನಿಕರು ಮತ್ತು ಯುವಕನ ಬಳಿ ನೀಡಲು ಹಣವಿಲ್ಲ ಎಂದು ಹೇಳಲು ನಿರಾಕರಿಸುತ್ತಾನೆ. ಗಂಡುಗಲಿ ಮುಖ್ಯಸ್ಥನ ಸೇನಾಧಿಪತಿಗೆ ಅಸೂಯೆ ಹುಟ್ಟಿಸುವ ರೀತಿಯಲ್ಲಿ ತನ್ನ ಸಹೋದರನ ವಿರುದ್ಧ ಸಣ್ಣ ಪುಟ್ಟ ಜಯಗಳನ್ನು ಗಳಿಸಲು ಸಹಾಯ ಮಾಡುತ್ತಾನೆ. ಹಬ್ಬದ ದಿನದಂದು ಗಂಡುಗಲಿ ಶತ್ರುಗಳ ದನಗಳನ್ನು ಕದಿಯುವಲ್ಲಿ ಯಶಸ್ವಿಯಾದ ಒಂದು ಯುದ್ಧದ ನಂತರ ಶತ್ರುಗಳ ಸೇನಾಧಿಪತಿ ಪಿರಾಮಡಿ ಸುಂದರಕೃಷ್ಣ ಅರಸ್ ಗಂಡುಗಲಿ ಮತ್ತು ಅವನ ಜನರಿಂದ ಸಿಕ್ಕಿಬೀಳುತ್ತಾನೆ. ಹಬ್ಬದ ದಿನ ತಾನು ಯಾವುದೇ ರಕ್ತವನ್ನು ಚೆಲ್ಲಲು ಬಯಸುವುದಿಲ್ಲ ಎಂದು ಹೇಳಿ ಗಂಡುಗಲಿ ಅವನನ್ನು ಬಿಡುಗಡೆ ಮಾಡುತ್ತಾನೆ. ಗಂಡುಗಲಿ ದನಗಳೊಂದಿಗೆ ತನ್ನ ಮುಖ್ಯಸ್ಥನ ಬಳಿಗೆ ಹಿಂತಿರುಗುತ್ತಾನೆ. ಆಗ ಪಿರಾಮದಿಯನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಮುಖ್ಯಸ್ಥ ತನ್ನ ಸೇನಾಧಿಪತಿ ತನ್ನ ವಿರುದ್ಧ ಹೋರಾಡುತ್ತಿದ್ದಾರೆಂದು ಅರಿವಾಗುತ್ತದೆ. ಮುಖ್ಯಸ್ಥನ ಅವನನ್ನು ನೋಡಲು ನಿರಾಕರಿಸುತ್ತಾನೆ ಮತ್ತು ಸೇನಾಧಿಪತಿ ಅವನ ಮೇಲೆ ಕಣ್ಣಿಡಲು ಜನರನ್ನು ನಿಯೋಜಿಸುತ್ತಾನೆ. ಆ ರಾತ್ರಿ ಗಂಡುಗಲಿಯ ಮೇಲೆ ಪ್ರಯತ್ನ ನಡೆಯುತ್ತದೆ. ಆದರೆ ಹೊರಗೆ ನೋಡುತ್ತಿರುವ ಪುರುಷರು ಕೊಲೆಗಾರನನ್ನು ಕೊಲ್ಲುತ್ತಾರೆ. ತನ್ನ ಮೇಲೆ ಕಣ್ಣಿಡಲು ಪುರುಷನನ್ನು ನಿಯೋಜಿಸಲಾಗಿದೆ ಎಂದು ತಿಳಿದಾಗ ಗಂಡುಗಲಿ ಕೋಪಗೊಳ್ಳುತ್ತಾನೆ. ಪಿರಾಮದಿ ಸೋತ ನಂತರ ಅವರಿಗೆ ಈಗ ಭಯಪಡಲು ಏನೂ ಇಲ್ಲ ಅಥವಾ ಅವನ ಅವಶ್ಯಕತೆ ಇಲ್ಲ ಎಂದು ಗಂಡುಗಲಿ ಅರಿತುಕೊಳ್ಳುತ್ತಾನೆ. ಅವನು ತನ್ನ ಸಂಬಳವನ್ನು ಸಂಗ್ರಹಿಸಿ ಕೋಪದಿಂದ ಹೊರಡುತ್ತಾನೆ. ದಾರಿಯಲ್ಲಿ ಪಿರಾಮಡಿ ಅವನನ್ನು ಎದುರಿಸುತ್ತಾನೆ. ಅವನಿಗೆ ದ್ವಂದ್ವ ಯುದ್ಧಕ್ಕೆ ಸವಾಲು ಹಾಕುತ್ತಾನೆ. ದೀರ್ಘ ಹೋರಾಟದ ನಂತರ ಇಬ್ಬರೂ ಸುಸ್ತಾಗುತ್ತಾರೆ. ಪಿರಾಮಡಿ ಅವನಿಗೆ ಗಂಡುಗಲಿಯನ್ನು ಕೊಲ್ಲಲು ಹೊರಟಿದ್ದು ತನ್ನ ಮಗನೇ ಎಂದು ಹೇಳುತ್ತಾನೆ. ದನಗಳನ್ನು ಕರೆದುಕೊಂಡು ಗಂಡುಗಲಿಯಿಂದ ಸೋತಿದ್ದಕ್ಕಾಗಿ ಅವನ ಮುಖ್ಯಸ್ಥನು ಅವನನ್ನು ಅವಮಾನಿಸಿದ್ದನ್ನು ಮತ್ತು ಗಂಡುಗಲಿ ಅವನನ್ನು ಕೊಂದನೆಂದು ನಂಬುತ್ತಾನೆ. ಜಯಕೇಶಿ ಸೇರಿದ ಮುಖ್ಯಸ್ಥರ ಇಡೀ ಕುಟುಂಬವನ್ನು ನಾಶ ಮಾಡುವುದಕ್ಕಾಗಿ ಪಿರಾಮಡಿ ಪ್ರತಿಜ್ಞೆ ಮಾಡುತ್ತಾನೆ. ಜಯಕೇಶಿಗೆ ಏನಾದರೂ ಸಂಭವಿಸಿದರೆ ಅವನನ್ನು ಬೇಟೆಯಾಡಿ ಅವನು ಎಲ್ಲಿದ್ದರೂ ಕೊಲ್ಲುವುದಾಗಿ ಗಂಡುಗಲಿ ಪ್ರತಿಜ್ಞೆ ಮಾಡುತ್ತಾನೆ. ಕೊನೆಗೆ ಜಯಕೇಶಿಯನ್ನು ಹೋಗಲು ಬಿಟ್ಟಿದ್ದಕ್ಕಾಗಿ ಪ್ರತಿಯಾಗಿ ಕುಟುಂಬದವರನ್ನು ನಾಶ ಮಾಡಲು ಸಹಾಯ ಮಾಡಲು ಪಿರಾಮಡಿ ಗಂಡುಗಲಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಾನೆ. ಮುಂದಿನ ಕೆಲವು ದಿನಗಳಲ್ಲಿ ಅವರು ಮುಖ್ಯಸ್ಥರಿಗೆ ಎಚ್ಚರಿಕೆ ಮತ್ತು ಸವಾಲನ್ನು ಕಳಿಸುತ್ತಾರೆ. ಅದು ಅವರನ್ನು ಮತ್ತು ಅವರ ಸೈನ್ಯವನ್ನು ಒಂದುಗೂಡಿಸುತ್ತದೆ. ನಿಧಾನವಾಗಿ ಪಿರಾಮಡಿ ಮತ್ತು ಗಂಡುಗಲಿ ಮುಖ್ಯಸ್ಥರನ್ನು ಪ್ರತ್ಯೇಕಿಸುತ್ತಾರೆ. ಮೊದಲು ಅರ್ಧದಷ್ಟು ಸೈನ್ಯವನ್ನು ಹೆದರಿಸಿ ನಂತರ ಕೆಲವರನ್ನು ಕೊಲ್ಲುತ್ತಾರೆ. ಅಂತಿಮ ನಿರ್ಣಾಯಕ ಯುದ್ಧಕ್ಕೆ ಹೋಗುವ ದಾರಿಯಲ್ಲಿ ಪಿರಾಮಡಿ ಗಂಡುಗಲಿಗೆ ಯುದ್ಧದಲ್ಲಿ ಸತ್ರ ಜಯಕೇಶಿಯನ್ನು ಉಳಿಸಿ ಕೊಲ್ಲುವ ಭರವಸೆಯನ್ನು ಉಳಿಸಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾನೆ. ಪಿರಾಮಡಿಯನ್ನು ನಂಬಲು ಯೋಗ್ಯನಲ್ಲ ಎಂದು ತಿಳಿದ ಗಂಡುಗಲಿ ಜಯಕೇಶಿಯನ್ನು ಮರೆಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಾನೆ.
ಅಂತಿಮ ಯುದ್ಧದಲ್ಲಿ ಅವರು ಮುಖ್ಯಸ್ಥರ ಸೈನ್ಯವನ್ನು ನಾಶ ಮಾಡುತ್ತಾರೆ ಮತ್ತು ಗಂಡುಗಲಿ ಸೇನಾಧಿಪತಿಯನ್ನು ದ್ವಂದ್ವ ಯುದ್ಧದಲ್ಲಿ ಕೊಲ್ಲುತ್ತಾನೆ. ಜಯಕೇಶಿ ತನ್ನ ಅಡಗುದಾನದಿಂದ ಹೋರಾಡಲು ತಪ್ಪಿಸಿಕೊಳ್ಳುತ್ತಾನೆ, ಆದರೆ ಮುಂದಿನ ಮುಖ್ಯಸ್ಥನಾಗಲು ಅವನು ಪಣತೊಟ್ಟು ಕೆಲವು ಸೈನಿಕರೊಂದಿಗೆ ಸೇರುತ್ತಾನೆ. ಜಯಕೇಶಿ ತಪ್ಪಿಸಿಕೊಂಡಿದ್ದಾನೆಂದು ಅರಿತುಕೊಂಡ ಗಂಡುಗಲಿ ಅವನನ್ನು ಹುಡುಕುತ್ತಾ ಅರಮನೆಗೆ ಬಂದು ತನ್ನ ಹಳೆಯ ಮುಖ್ಯಸ್ಥನನ್ನು ಎದುರಿಸುತ್ತಾನೆ. ಅವನು ತನ್ನ ಸೇವಕ ಎಂದು ಹೇಳಿ ಅವನನ್ನು ಕೊಲ್ಲಲು ನಿರಾಕರಿಸುತ್ತಾನೆ ಮತ್ತು ಅವನ ಒಪ್ಪನ್ನು ತಿನ್ನುತ್ತಾನೆ ಮತ್ತು ಪೆರಾಮಿಡಿಯೊಂದಿಗಿನ ಅವನ ಒಪ್ಪಂದವು ಅವರನ್ನು ತಲುಪಲು ಸಹಾಯ ಮಾಡುವುದು ಮಾತ್ರ. ಆದಾಗ್ಯೂ ಮುಖ್ಯಸ್ಥರು ಸೂಕ್ತ ಕ್ಷಣದಲ್ಲಿ ಅವನ ಮೇಲೆ ದಾಳಿ ಮಾಡುತ್ತಾನೆ, ಅವನನ್ನು ಮಾರಕವಾಗಿ ಗಾಯಗೊಳಿಸುತ್ತಾನೆ. ಪೆರಾಮಿಡಿ ತನ್ನ ಮುಖ್ಯಸ್ಥನನ್ನು ಕಿರಿಯ ಸಹೋದರ ಕೊಂದ ನಂತರ ಒಳಗೆ ಬಂದು ಹಿರಿಯ ಮುಖ್ಯಸ್ಥನನ್ನು ಕೊಲ್ಲುತ್ತಾನೆ. ಯುದ್ಧದ ಅಂತ್ಯವನ್ನು ಸೂಚಿಸಲು ಅವನು ತುತ್ತೂರಿಯನ್ನು ಬಾರಿಸುತ್ತಾನೆ. ಅದನ್ನು ಕೇಳಿದ ಜಯಕೇಶಿ ಅರಮನೆಗೆ ಓಡುತ್ತಾನೆ. ಗಂಡುಗಲಿ ಸತ್ತಿರುವುದನ್ನು ನೋಡಿ ಅವನ ಶವದ ಬಳಿ ಅವನು ಒಡೆಯುತ್ತಾನೆ. ಪೆರಾಮಿಡಿ ಹಿಂದಿನಿಂದ ಬಂದು ಅವನನ್ನು ಕೊಲ್ಲಲು ತನ್ನ ಕತ್ತಿಯನ್ನು ಎತ್ತುತ್ತಾನೆ, ಆದರೆ ಎಚ್ಚರಿಕೆ ನೀಡಿದ ನಂತರ ಜಯಕೇಶಿ ತಪ್ಪಿಸಿಕೊಳ್ಳುತ್ತಾನೆ. ಜಯಕೇಶಿ ಗಂಡುಗಲಿಗಾಗಿ ಅಳುತ್ತಿದ್ದಾನೆಂದು ಪೆರಾಮಿಡಿ ಅರಿತುಕೊಂಡನು ಮತ್ತು ಮನಸ್ಸು ಬದಲಾದ ನಂತರ ಅವನನ್ನು ಮತ್ತೆ ಮುಖ್ಯಸ್ಥನನ್ನಾಗಿ ನೇಮಿಸಿ ಹೊರಟು ಹೋಗುತ್ತಾನೆ. ಇದಿಷ್ಟು ಚಿತ್ರದ ಕಥಾ ವಸ್ತುವಾಗಿದೆ. ಈ ಕಥೆಯನ್ನು ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಗಿರೀಶ್ ಕಾರ್ನಾಡ್ ಅವರು. ನಟನೆ ಕೂಡ ಶಂಕರ್ನಾಗ್ ಅವರ ನಟನೆ, ಸುಂದರಕೃಷ್ಣ ಅವರ ನಟನೆ, ಇನ್ನು ಉಳಿದೆಲ್ಲ ಕಲಾವಿದರ ನಟನೆ ಚೆನ್ನಾಗಿ ಬಂದಿದೆ. ಇಂತಹ ಒಳ್ಳೆಯ ಪ್ಯಾನ್ ಇಂಡಿಯಾ ಸಿನಿಮಾ ಆವಾಗಲೇ ನಮ್ಮ ಚಿತ್ರರಂಗದಲ್ಲಿ ಬಂದಿದೆ. ಪ್ರಿಯ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಕರಾಟೆ ಕಿಂಗ್ ಅವರ ಮೊದಲ ಸಿನಿಮಾ. ಗಂಡುಗಲಿ ಪಾತ್ರದಲ್ಲಿ ಶಂಕರ್ನಾಗ್, ಪೆರ್ಮಾಡಿ ಪಾತ್ರದಲ್ಲಿ ಸುಂದರಕೃಷ್ಣ ಅರಸ್, ಗಂಡುಗಲಿಯ ಸೈನ್ಯದ ಕಮಾಂಡರ್ ಆಗಿ ಸುಂದರರಾಜ್, ಸಾವಂತ್ರಿ ಪಾತ್ರದಲ್ಲಿ ಅಕ್ಷತಾ ರಾವ್, ಜಯಕೇಶಿಯಾಗಿ ಸುಶೀಲೇಂದ್ರ ಜೋಶಿ, ಪೆರ್ಮಾಡಿಯವರ ಮಗನಾಗಿ ಅಜಿತ್ ಸಲ್ಡಾನ್ಹಾ ಇರಾಗ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪೆರ್ಮಾಡಿಯವರ ಪತ್ನಿಯಾಗಿ ರೇಖಾ ಸಬ್ನೀಸ್, ಕಪರ್ಡಿ ನಾಯಕನಾಗಿ ಅನಿಲ್ ಟಕ್ಕರ್, ಮಾರ ನಾಯಕನಾಗಿ ವಸಂತ್ ರಾವ್. ಇಡೀ ಚಿತ್ರದಲ್ಲಿ ಶೀರ್ಷಿಕೆ ಗೀತೆಯು ಏಕ ವ್ಯಕ್ತಿ ಗೀತೆಯಾಗಿದ್ದು ಇದು ಗಾಯಕಿ ಕವಿತಾ ಕೃಷ್ಣಮೂರ್ತಿಯವರ ಮೊದಲ ಚಲನಚಿತ್ರ ಗೀತೆಯಾಗಿದೆ. ಈ ಚಲನಚಿತ್ರಗಳನ್ನು ಇದುವರೆಗೆ ಮಾಡಿದ ಅತ್ಯುತ್ತಮ ಭಾರತೀಯ ಸಮರ ಕಲೆಗಳ ಚಲನಚಿತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ಚಲನಚಿತ್ರವು ಕಲರಿಯ ಪಟ್ಟು ಒಳಗೊಂಡ ಕೆಲವು ಆಕರ್ಷಕ ಸಾಹಸ ದೃಶ್ಯಗಳನ್ನು ಹೊಂದಿದೆ. ವಿಶಾಲವಾದ ಟ್ರ್ಯಾಕಿಂಗ್ ಛಾಯಾಗ್ರಹಣ, ಮಲೆನಾಡು ಕಾಡುಗಳ ಉತ್ತಮ ಹೊಡೆತಗಳ ಮತ್ತು ಉತ್ತಮ ವಿವರಗಳೊಂದಿಗೆ ಒಂದಾನೊಂದು ಕಾಲದಲ್ಲಿ ಒಂದು ಮಹಾಕಾವ್ಯದ ಮೇರು ಕೃತಿಯಾಗಿದೆ. ಒನ್ಸ್ ಅಪಾನ್ ಎ ಟೈಮ್ ಚಿತ್ರವು ಸರಳವಾದ ಆಕ್ಷನ್ ಚಿತ್ರಕ್ಕಿಂತ ಹೆಚ್ಚಿನದಾಗಿದೆ ಎಂದು ದಿ ನ್ಯೂಯಾರ್ಕ್ ಟೈಮ್ಸ್ನ ವಿಮರ್ಶಕ ಬರೆದಿದ್ದಾರೆ. ಶಂಕರ್ನಾಗ್ ನಿರ್ವಹಿಸಿದ ಗಂಡುಗಲಿ ಕಿರಿಯ ತೋಶಿರೋ ಮಿಪುನೆ ಅವರಂತೆ ಹೆಚ್ಚಿನ ಶಕ್ತಿ ಮತ್ತು ಹಾಸ್ಯವನ್ನು ಹೊಂದಿರುವ ಗಂಡುಗಲಿ ಮತ್ತು ಸುಂದರಕೃಷ್ಣ ಅರಸ್ ನಿರ್ವಹಿಸಿದ ಪೆರ್ಮಾಡಿ ಅತ್ಯಂತ ಆಕರ್ಷಕ ಪಾತ್ರಗಳಾಗಿವೆ. ಗೌರವಕ್ಕೆ ಪ್ರತಿಫಲ ನೀಡದ ಗೆಲುವಿನ ಮಾತ್ರ ಪ್ರತಿಫಲ ನೀಡುವ ಜಗತ್ತಿನಲ್ಲಿ ತಮ್ಮ ಗೌರವಾನ್ವಿತ ಅತ್ಯುತ್ತಮ ಪ್ರದರ್ಶನ ನೀಡುತ್ತಾರೆ. 7ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅತ್ಯುತ್ತಮ ನಟ ರಜತ ನವಿಲು ಪ್ರಶಸ್ತಿ ಶಂಕರ್ನಾಗ್ ಅವರಿಗೆ ಸಂದಿದೆ. 26ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಕನ್ನಡದ ಅತ್ಯುತ್ತಮ ಚಲನಚಿತ್ರ ಗಿರೀಶ್ ಕಾರ್ನಾಡ್ ಮತ್ತು LN ಕಂಬೈನ್ಸ್ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು. ಅತ್ಯುತ್ತಮ ಕನ್ನಡ ಚಲನಚಿತ್ರ 1978-79, ಅತ್ಯುತ್ತಮ ಪೋಷಕ ನಟ ಸುಂದರಕೃಷ್ಣ ಅರಸ್, ಅತ್ಯುತ್ತಮ ಸಂಕಲನ P. ಭಕ್ತವತ್ಸಲಂ, ಅತ್ಯುತ್ತಮ ಧ್ವನಿಮುದ್ರಣ SP. ರಾಮನಾಥನ್. ಫಿಲ್ಮ್ ಫೇರ್ ಪ್ರಶಸ್ತಿಗಳು ದಕ್ಷಿಣ. ಅತ್ಯುತ್ತಮ ಚಲನಚಿತ್ರ, ಅತ್ಯುತ್ತಮ ನಿರ್ದೇಶಕ ಗಿರೀಶ್ ಕಾರ್ನಾಡ್. ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಒಂದಾನೊಂದು ಕಾಲದಲ್ಲಿ 7ನೇ IFFI ಸ್ಪರ್ಧಾ ವಿಭಾಗದಲ್ಲಿ ಪ್ರದರ್ಶಿಸಲಾಯಿತು. ಶಂಕರ್ನಾಗ್ ಅವರಿಗೆ 14ನೇ IFFI ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಒಂದಾನೊಂದು ಕಾಲದಲ್ಲಿ ಚಿತ್ರವನ್ನು ಪ್ರದರ್ಶಿಸಲಾಯಿತು. ಹೀಗೆ ಶಂಕರ್ನಾಗ್ ಅವರು ಕೂಡ ತಮ್ಮ ಕಲೆಯನ್ನು ಕಲಾ ಸೇವೆಗಾಗಿ ಮುಡಿಪಿಟ್ಟಂತಹ ವ್ಯಕ್ತಿ. ಇಂತಹ ಕಲಾವಿದನನ್ನು ಚಿತ್ರರಂಗಕ್ಕೆ ಕರೆತಂದ ಗಿರೀಶ್ ಕಾರ್ನಾಡ್ ಅವರಿಗೂ ಹ್ಯಾಟ್ಸ್ ಆಫ್. ಪ್ರಿಯ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಚಿತ್ರ ವಿಮರ್ಶೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ಸ್ನೇಹಿತರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸತ್ನಲ್ಲ ಮಲಗದಿದ್ದೆ ಎದ್ದಾಗ ಏನಾದರೂ ಸಾಧಿಸು. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ಭಾಷಣ ಹತ್ರ ಬಾ.